ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ಮೊದಲನೇದಾಗಿ ನೇರವಾಗಿ ಡೆಲ್ಲಿಗೆ ಹೋಗ್ತಾ ಇದ್ದೀರಿ ಸರ್ ಮುಖ್ಯಮಂತ್ರಿಗಳ ಜೊತೆಗೆ. ಪ್ರಧಾನಿಯವರ ಭೇಟಿ ಒಂದು ಭಾಗ ಸರ್. ಈ ಸಂದರ್ಭದಲ್ಲಿ ಕ್ಯಾಬಿನೆಟ್ ರಿಷಫಲ್ ಸೇರಿದಂತೆ ಸಾಕಷ್ಟು ವಿಚಾರಗಳು ಚರ್ಚೆ ನಡೀತಾ ಇತ್ತು ಸರ್. ಏನು ಬೆಳವಣಿಗೆ? ಡೆಲ್ಲಿಗೆ ಮುಖ್ಯಮಂತ್ರಿಗಳ ಜೊತೆ ಹೋಗ್ತಾ ಇರೋದು ಮೇಲಾಗೆ ಕಬ್ಬು ಬೆಳೆಗಾರರ ಸಮಸ್ಯೆಗಳನ್ನು ಚರ್ಚೆ ಮಾಡೋಕ್ಕೆ, ರೈತ ಸಮಸ್ಯೆ, ಆಮೇಲೆ ಇತರ ರಾಜ್ಯ ಸಮಸ್ಯೆಗಳನ್ನು ಸಂಬಂಧಪಟ್ಟರ ಜೊತೆಗೆ ಚರ್ಚೆ ಮಾಡಬೇಕು ಅಂತ ಇದ್ದಾರೆ. ಅದನ್ನು ಬಿಟ್ಟು ಉಳಿದದೆಲ್ಲ ಹೈಕಮಾಂಡ್ಗೆ, ಮುಖ್ಯಮಂತ್ರಿಗಳಿಗೆ ಬಿಟ್ಟಿರೋ ವಿಚಾರ. ಸಿಎಂ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿ ಮಾಡ್ತಾರೆ ಇವತ್ತು. ಇದು ಸಚಿವ ಸಂಪುಟ ಪುನರ್ರಚನೆ. ಅದೇ ಬಿಹಾರ್ ಎಲೆಕ್ಷನ್ ಆದಮೇಲೆ ಅವರು ಭೇಟಿಯಾಗಿಲ್ಲ ಅಧ್ಯಕ್ಷರನ್ನ, ಸಹಜವಾಗಿ ಭೇಟಿ ಆಗ್ತಾರೆ ಅಧ್ಯಕ್ಷರಿಗೆ. ಸಚಿವ ಸಂಪುಟ ಪುನರ್ರಚನೆ ಆಗ್ತಾ ಇದೆ, ಒಪ್ಪಿಗೆ ಸಿಕ್ಕಿದೆ. ಈ 2.5 ವರ್ಷ ಅನ್ನೋ ಕಾರಣಕ್ಕಾಗಿ ಪುನರ್ರಚನೆ ಆಗಬೇಕು ಅಥವಾ ಸರ್ಕಾರಕ್ಕೊಂದು ಹೊಸ ಇದು ಏನೂ ನಮ್ಗೆ ಗೊತ್ತಿಲ್ಲ. ಅದು AICCಗೆ ಮತ್ತು ಅಧ್ಯಕ್ಷರಿಗೆ ಗೊತ್ತಿರೋ ವಿಷಯ. ಅವ್ರು ಕೂತ್ಕೊಂಡು ಏನು ಮಾಡಬೇಕು, ಏನು ಮಾಡಬಾರ್ದು, ಏನಾಗಬೇಕು, ಏನಾಗಬಾರ್ದು ಅವ್ರು ತೀರ್ಮಾನ ಮಾಡ್ತಾರೆ. ಮೊನ್ನೆ ಕೂಡ CM ಜೊತೆ ಹೋಗಿದ್ರಲ್ಲ ಸರ್? GM 40 ವರ್ಷದಿಂದ ಹೋಗೋದು ಬರೋದು ಇರೋದು ಜೊತೆಗೆ ಇದ್ದೇ ಇದ್ವಿ ನಾವು ಸಿನ್ಸ್ 40 years. ಇಟ್ಸ್ ನಾಟ್ ಎ ನ್ಯೂ ಥಿಂಗ್. ಇವತ್ತಿನ ಭೇಟಿ ವಿಶೇಷ ಏನು? ವಿಶೇಷ ಏನಿರೋದಿಲ್ಲ. AICC ಪ್ರೆಸಿಡೆಂಟರು ಭೇಟಿ ಆಗಬೇಕಲ್ಲ ಹೋದಾಗ, ನಾವೆಲ್ಲ ಭೇಟಿ ಆಗ್ತೀವಿ ಹೋದಾಗ ಲೀಡ್ರ್ಗಳನ್ನ. ಸೊ ಅದೇ ಇದರಲ್ಲಿ ಬಿಹಾರ್ ಎಲೆಕ್ಷನ್ ಆಯಿತು, ಅದ್ರ ಬಗ್ಗೆ ಚರ್ಚೆ ಮಾಡುವುದು ಮತ್ತು ಬೇರೆ ಭೇಟಿಯಾದಾಗ ಸಹಜವಾಗಿ ರಾಜಕೀಯ, ಅಭಿವೃದ್ಧಿ, ಗವರ್ನೆನ್ಸು, ಎವ್ರಿಥಿಂಗ್ ದೇ ವಿಲ್ ಡಿಸ್ಕಸ್. ಫೈನಲಿ ಏನು ಮಾಡಬೇಕು ಅಂತ ಹೈಕಮಾಂಡ್ಗೆ ಮತ್ತು ಮುಖ್ಯಮಂತ್ರಿಗಳು ಬಿಟ್ಟ ವಿಷಯ. ಬಿಹಾರ್ ಚುನಾವಣೆ ಸೋಲು ರಾಜ್ಯ ಕಾಂಗ್ರೆಸ್ ಎಚ್ಚರಿಕೆ ಗಂಟೆನ ಸರ್? ಮುಂದಿನ ದಿನಗಳಲ್ಲಿ ಎಚ್ಚರಿಕೊಂಡಿರೋದು ಎಲ್ರಿಗೂ ಎಚ್ಚರಿಕೆ ಗಂಟೆ. ಯಾಕೆಂದರೆ ಯಾರು ನಿರೀಕ್ಷೆ ಮಾಡದಿದ್ದ ರೀತಿ 243ರಲ್ಲಿ 202 ಗೆದ್ದಿದ್ದಾರೆ ಅಂದರೆ ಈ ನನಗೆ ಆಶ್ಚರ್ಯ. ಏನು ಓಟು ಒತ್ತಟ್ಟಿಗೆ ಒಂದೇ ಕಡೆ ಹಾಕ್ಬಿಟ್ಟಿದಾರಲ್ಲ, ಇಲ್ಲ ಮಿಷಿನ್ಗಳು ಹಂಗೆ ಒತ್ಕೊಂಡ್ಬಿಟ್ಟಿದೆಯೋ, ಇಲ್ಲ ಜನರೇ ಹಾಕಿದಾರೋ, ಇಲ್ಲ 50 ಕಡೆ ಮೈನಾರಿಟಿ ಮೆಜಾರಿಟಿರೋ ಬೇಕಾದ್ರೆ 4-5 ಗೆದ್ದಿದ್ದಾರೆ ಅಷ್ಟೇ. ಈ ಥರ ಇದ್ದಾವೆ. ಐ ಡೋಂಟ್ ನೋ, ರಿಯಲಿ ಅಸ್ಟಾನಿಷಿಂಗ್. ಮತ್ತು ಓಟುದು ಪರಿಷ್ಕರಣೆ ಮಾಡುವಾಗ ಸುಮಾರು 65 ಲಕ್ಷಕ್ಕೂ ಹೆಚ್ಚು ಓಟನ್ನ ಡಿಲೀಟ್ ಮಾಡಿದ್ದಾರೆ, 18 ಲಕ್ಷ ಆ್ಯಡ್ ಮಾಡಿದ್ದಾರೆ ಎಲೆಕ್ಷನ್ ಟೈಮಲ್ಲಿ. ಅದಕ್ಕಿಂತ ಹೆಚ್ಚಾಗಿ 10,000 ರೂಪಾಯಿನ 2-3 ತಿಂಗಳು ಎಲೆಕ್ಷನ್ ಇದೆ ಅನ್ನುವಾಗ ನೇರವಾಗಿ ಮಹಿಳಾ ಮಾತ್ರ 1 ಕೋಟಿಗೆ ಹೆಚ್ಚು ಮಹಿಳೆ ಕೊಟ್ಟಿದ್ದಾರಲ್ಲ, ಅದು ವೋಟನ್ನ ಬ್ರೈಬ್ ಮಾಡ್ದಂಗಲ್ವಾ ವೋಟರ್ಸ್ನ. ಎಲೆಕ್ಷನ್ ಕಮಿಷನ್, ಐ ಡೋಂಟ್ ನೋ ಹೌ ದೇ ಅಲೋಡ್ ದಿ ಗೌರ್ಮೆಂಟ್ ಟು ಟೇಕ್ ಸಚ್ ಡಿಸಿಷನ್, ಪೇಯಿಂಗ್ ಮನಿ ವರ್ತ್ ಆಫ್ 10,000 ರೂಪೀಸ್. ಬಿಹಾರದಲ್ಲಿ 2 ಕ್ಲಾಸ್ ಇರೋದು, ಪೂರ್ ಆ್ಯಂಡ್ ದಿ ರಿಚ್. ಆ ಪೂರ್ ಪೀಪಲ್ಲು ದುಡ್ಡೇ ನೋಡಿರೋದಿಲ್ಲ. 2,000 3,000 10,000 ಒಮ್ಮೆಗೆ ಕೊಟ್ಬಿಟ್ರೆ ಅವ್ರಿಗೇನು ಅವರು ವೋಟರ್ ರೈಟ್ ಆಗಲಿ ಇನ್ನೊಂದಾಗಲಿ ಆ ಜಾಗೃತಿ ಆಗಲಿ, ಅದು ನನಗೆ ಆಶ್ಚರ್ಯ. ಮತ್ತು ಐ ಡೋಂಟ್ ನೋ ವೈ ಎಲೆಕ್ಷನ್ ಕಮಿಷನ್ ಅಲೋಡ್ ದಿಸ್ ಆ್ಯಂಡ್ ವೈ ಇಟ್ ಈಸ್ ನಾಟ್ ಸೇಯಿಂಗ್ ಎನಿಥಿಂಗ್. ಇಟ್ ಈಸ್ ಅಸ್ಟಾನಿಷಿಂಗ್. ಈ ಥರ ಆದರೆ ನೆಕ್ಸ್ಟ್ ಎಲೆಕ್ಷನ್ ಹೆಂಗೆ ಫೇಸ್ ಮಾಡೋದು, ಡೆಮಾಕ್ರಸಿನ ಹೆಂಗೆ ಉಳಿಸೋದು? ಸರ್ ನಿಮ್ಗೆ ಇರುವ ಡೌಟ್ ಏನು ಸರ್? ಅಂದರೆ ವೋಟ್ ಚೋರಿನ ಅಥವಾ EVM ಅಥವಾ ಜನನೇ ಒಂದು ಕಡೆ ವೋಟ್ ಹಾಕಿದ್ದಾರೆ ಅಂತ? ಇಲ್ಲ, EVM ವೋಟ್ ಚೋರು ಮಾಡಿ ಒಂದು ಪಾರ್ಟಿ ಕೊಟ್ಬಿಟ್ರೆ ಎಲೆಕ್ಷನ್ ಕಮಿಷನ್ನು ಏನು ಮಾತಾಡದೇ ಇರೋದು ನನಗೆ ಆಶ್ಚರ್ಯ. ಸರ್ 3 ತಿಂಗಳು ಗೃಹಲಕ್ಷ್ಮಿ ಹಣ ಉಳಿಸ್ಕೊಂಡು ಲೋಕಸಭೆ ಚುನಾವಣೆಗೆ 15 ದಿನ ಇರೋತ್ತಿಗೆ ನಿಮ್ಮ ಸರ್ಕಾರ ಹಾಕಿತ್ತಲ್ವ ಸರ್ ರಾಜ್ಯದಲ್ಲಿ? ಗೃಹಲಕ್ಷ್ಮಿ ಹಣ ಎಲೆಕ್ಷನ್ ಮ್ಯಾನಿಫೆಸ್ಟೋದಲ್ಲಿ ಹಿಡಿದು ಕೊಟ್ಟಿರಲಿಲ್ಲ. ಎಲೆಕ್ಷನ್ ಮೊದಲೇ, ಲೋಕಸಭೆ ಚುನಾವಣೆಯಲ್ಲಿ ಮಾಡಿ ಎಲೆಕ್ಷನ್ ಮೊದಲೇ ಕೊಟ್ಟಿರಿ. ಇಟ್ಸ್ ಎ ಎಲೆಕ್ಷನ್ ಮ್ಯಾನಿಫೆಸ್ಟೋ ಪ್ರಾಮಿಸ್. ಪ್ರಣಾಳಿಕೆಯಲ್ಲಿ ಜನತೆಗೆ ಕೊಟ್ಟ ಆಶ್ವಾಸನೆ ಅದು ಈಡೇರಿಸ್ತಾ ಇದ್ವಿ. ಆಗದ್ದು ನಿಧನ ಆಗಿತ್ತು, ಆಮೇಲೆ ಕೊಟ್ಟರು. ಹಂಗನ್ಬಿಟ್ಟು ಹೊಸ್ದಾಗಿ ತಗೊಳ್ಳಿ ನೀವು ಅಂತೇನು ಕೊಟ್ಟಿಲ್ವಲ್ಲ ಬಿಹಾರದ ರೀತಿಯಲ್ಲಿ. ಈಗ DK ಶಿವಕುಮಾರ್ ಕೂಡ ಡೆಲ್ಲಿಯಲ್ಲಿ ಇದ್ದಾರೆ. ಕ್ಯಾಬಿನೆಟ್ ಪುನರ್ರಚನೆ ಬೇಡ, ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಅವ್ರು ಪಟ್ಟಿ ಹಿಡಿದು ಕೂತಿದ್ದಾರೆ. ಇದು ಯಾವುದೋ ನನಗೆ ಗೊತ್ತಿಲ್ಲ. DK ಶಿವಕುಮಾರ್ ನಮ್ಮ ಪಕ್ಷದ ಅಧ್ಯಕ್ಷರು. ಪಕ್ಷದ ಆಗುವಗಳ ಬಗ್ಗೆ, ಸರ್ಕಾರ ಚೆನ್ನಾಗಿ ನಡೆದ ಬಗ್ಗೆ, ಸ್ಟೇಬಲ್ ಆ್ಯಂಡ್ ಏಬಲ್ ಗವರ್ನೆನ್ಸ್ ಆ್ಯಂಡ್ ಗೌರ್ಮೆಂಟಿಗೆ ಎಲ್ರಿಗೂ ಕಾಳಜಿ ಇದೆ. ಅದಾಗಬೇಕಾದ್ರೆ ಏನು ಮಾಡಬೇಕು ಅಂತ ಹೈಕಮಾಂಡು, ಮುಖ್ಯಮಂತ್ರಿಗಳು, ಪಾರ್ಟಿ ಅಧ್ಯಕ್ಷರು ಎಲ್ಲ ಸೇರಿ ತೀರ್ಮಾನ ಮಾಡ್ತಾರೆ. ಓಕೆ ಸರ್, ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.